ನದಿ, ಅಲ್ಲಿ ಮಧ್ಯಾಹ್ನ ಕಾಲದಲ್ಲಿ 3 ಜನ ಊಟ ಮಾಡ್ತಾರಂತೆ. ನೋಡಿ ಎಂತ ಅದ್ಭುತ, ಒಂದು ದಿನದ ನಡೀತಕ್ಕಂಥದ್ದು. ಅಲ್ಲಿ ಊಟ ಮಾಡಿದ್ಮೇಲೆ ಅದಕ್ಕೆ ಬಗೆ ಬಗೆಯ ಮೃಷ್ಟಾನ್ನ ಭೋಜನ, ಪೂರಿ ಜಗನ್ನಾಥದಲ್ಲಿ 65 ತರಹ ಪ್ರತಿನಿತ್ಯ ಅಷ್ಟು ಬಗೆಯ ಭಕ್ಷ್ಯಗಳನ್ನು ಮಾಡಿ ನೈವೇದ್ಯ ಮಾಡ್ತಾರೆ. ಅದಕ್ಕೆ ಅಲ್ಲಿ ಊಟ ಮಾಡ್ತಾರೆ. ನಂತರ ಈ ಗೋಮತಿ ದ್ವಾರಕಕ್ಕೆ ಬಂದು ಅಲ್ಲಿ ಸಂಜೆ ವೇಳೆಯಲ್ಲಿ ರತಿಕ್ರಿಯೆಗಳನ್ನು ಆಡುತ್ತೆ. ಗೋಪಿಕಾ ಸ್ತ್ರೀಯರ ಜೊತೆಗೆ ಸಮುದ್ರ ದಂಡೆಯಲ್ಲಿ ಅವನು ಪ್ರತಿಕ್ರಿಯೆ ಆಡಿ ಕಡೆಯಲ್ಲಿ ರಾತ್ರಿ ಮರುವಟ್ಟೆಗೆ ನಾಗದ್ವಾರ ಬರ್ತಾನೆ. ನೋಡಿ, ಒಂದು ದಿನ ಅವನಿಷ್ಟು ಪ್ರಯಾಣ ಎಲ್ಲ ಅವನು ಇಡೀ ವಿಶ್ವರೂಪ ಸ್ವರೂಪಾಯ ಇಡೀ ವಿಶ್ವದಲ್ಲಿದ್ದಾನೆ. ಆದರೆ ವಿಶೇಷವಾಗಿ ವಾರ್ಕರಿ ಪದ್ಧತಿಯಲ್ಲಿ ಇದನ್ನು ನಾವು ನಡೆಸ್ಕೊಂಡು ಬರ್ತಿದ್ವಿ. ಆದ್ದರಿಂದ ನಾವು ಒಂದು ಸರಿ ಮನೆಯಲ್ಲಿ ಕುಳಿತುಕೊಂಡಾಗ ಈ 5 ಜಾಗವನ್ನು ಜ್ಞಾಪಿಸ್ಕೊಳ್ಳೋಣ ಅಂಥೇಳಿ ಈ ನಾಗದ್ವಾರಕ್ಕೆ ಹೋಗೋಣ ಅಂತೇಳಿ ಇದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೇವೆ. ಆದ್ದರಿಂದ ತಾವೆಲ್ಲರೂ ಕೂಡ ಯಾರ್ಯಾರು ಗೋವರ್ಧನೆಗೆ ದರ್ಶನ ಮಾಡಿದ್ದಾರೋ ಅವರೆಲ್ಲರೂ ಕೂಡ ದಯಮಾಡಿ ಶ್ರೀನಾಥನ ಮಂದಿರಕ್ಕೆ ಬಂದು ಎಡಗೈಯನ್ನು ಕಿರುಗಳ ಮೇಲಿದೆಯಾಗಿತ್ತು, ಭಾಳ ವಿಶೇಷ. ಅಂತಹ ನಮ್ಮ ಸಂತ ಮೀರಾಬಾಯಿ ಸ್ಥಾನವನ್ನು ನೋಡ್ಬೋದು. ಅವರು ದರ್ಶನ ಮಾಡಲು ಬೇಕಾದಷ್ಟು ಪುಣ್ಯ ಬರ್ತಂತೆ, ಅಂತಹ ಒಳ್ಳೆಯ ಭಕ್ತರು ಹಾಗೆ. ಸೊ ಅಂಥ ಒಂದು ಕ್ಷೇತ್ರಕ್ಕೆ ನಾವೆಲ್ಲರೂ ಕೂಡ ನಾಥದ್ವಾರಕ್ಕೆ ಹೋಗೋಣ. ಅದಕ್ಕೆ ನಾಥದ್ವಾರದ ಶ್ರೀನಾಥ ದ್ವಾರ, ದ್ವಾರ ಅಂದರೆ ಬಾಗಿಲು, ಒಳಗಡೆ ಹೋಗಲಿಕ್ಕೆ ಒಂದು ದ್ವಾರವನ್ನು ಮಾಡ್ತಕ್ಕಂಥದ್ದು. ಎಲ್ಲಿ ಕೂತ್ಕೊಂಡಿದ್ದೋ ಆ ಜಾಗಕ್ಕೆ ಒಂದು ದ್ವಾರಾಂತರ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ಪದ್ಧತಿ. ಸೊ ಅದು ನಾಥದ್ವಾರ ಅಂತಾಗಿದೆ. ಕಾನ್ಪುರದಲ್ಲಿ ಅವನು ಪ್ರತಿನಿತ್ಯ ಅದಕ್ಕೆ ವಿವಿಧ ಹೂವುಗಳು, ಸುಗಂಧ ಪುಷ್ಪಗಳನ್ನು ಬೆಳೆಯುತ್ತದೆ. ವಿಶೇಷ ಎಲ್ಲೂ ಸಿಗದೇ ಇರತಕ್ಕಂಥ ಸುಗಂಧ ದ್ರವ್ಯಗಳು ನಾಥದ್ವಾರದಲ್ಲಿ ಸಿಗುತ್ತಂತೆ. ಕೆಲವು ಅಂಗಡಿಗಳು ನೋಡ್ಕೊಂಡು ಬಂದೆ, ಅದೆಲ್ಲ ಸೆಂಟ್ ಬಾಟ್ಲು ಇಟ್ಕೊಂಡಿದ್ದಾರೆ. ಆ ಸೆಂಟ್ ಬಾಟ್ಲು ಸುಮ್ಮನೆ ನೋಡಿದೆ, ಯಾಕೆ ಸೆಂಟ್ ಬಾಟ್ಲು ನಮ್ಮ ಮೈಸೂರಿನಲ್ಲಿ ಇದೆ ಬೇರೆ ಪ್ರಶ್ನೆ. ಆದರೆ ಅಲ್ಲಿ ವಿಶೇಷ ಸೆಂಟ್ ಬಾಟ್ಲುಗಳಂತೆ, ಅಲ್ಲಿ ಸುಗಂಧ ದ್ರವ್ಯಗಳು ಸಿಗ್ತಕ್ಕಂಥ ಜಾಗ ಅಂತೆ. ಅದು ವಿಶೇಷ. ಎಲ್ಲ ಸುಗಂಧ ದ್ರವ್ಯ ಸಿಗುತ್ತೆ, ಆದರೆ ಅಲ್ಲಿ ಸಿಗ್ತಕ್ಕಂಥ ಸುಗಂಧ ದ್ರವ್ಯಕ್ಕೆ ಬಹಳ ವಿಶೇಷವಾದ ಸ್ಥಾನಮಾನ ಇದೆ. ಸೊ ಅಂತಹ ಸುಗಂಧ ದ್ರವ್ಯ ಸಿಗ್ತಕ್ಕಂಥ ಜಾಗದಲ್ಲಿ ಶ್ರೀಕೃಷ್ಣ ಆ ವಾಸನೆಯನ್ನು ತಗೊಳ್ತಾ ಮರಗೊಳ್ತಾನೆ ಅಂತ ಒಂದು ಪ್ರತಿನಿತ್ಯದ ಒಂದು ಶ್ರೀಕೃಷ್ಣನ ಲೀಲೆ, ಆ ಲೀಲೆಯನ್ನು ತೋರಿಸ್ತಕ್ಕಂಥ ಜಾಗ ಅದು. ನಾವು ಮೈಸೂರಿಗೆ ಬಂದ್ವಿ, ಎಲ್ಲ ನೋಡ್ಕೊಂಡು ಬಂದಾಗ ಒಂದು ಸಾರಿ ಎಲ್ಲನೂ ಒಂದ್ಸರಿ ಸ್ಮರಣೆ ಮಾಡಿದ್ರೆ ಇಡೀ ಶ್ರೀಕೃಷ್ಣನ ಇಡೀ ಭೂಮಂಡಲ, ಇಡೀ ನಮ್ಮ ಭಾರತದಲ್ಲಿ, ನಮ್ಮ ದೇಶದಲ್ಲಿ ಎಲ್ಲರಿದ್ದಾರೆ ಸ್ಮರಣೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗತ್ತೆ ಅಂತ ಕಾರಣಕ್ಕೆ ನಾವು ನಾಥದ್ವಾರಕ್ಕೆ ಹೋಗ್ಕೊಂಡ್ರೆ ಇದು ನಾಥದ್ವಾರದ ವಿಶೇಷತೆ.